ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಯಾರ ಬದುಕು ಕೇವಲ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಹೌದು, ನಾವು ಮಾತನಾಡುತ್ತಿರೋದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಟೈಲಿಶ್ ಸ್ಪರ್ಧಿ, ಕನ್ನಡಿಗರ ಮೆಚ್ಚಿನ ಸೂರಜ್ ಸಿಂಗ್ ಅವರ ಬಗ್ಗೆ. ಬಿಗ್ ಬಾಸ್ ಎಂಬ ಮಾಯಾಲೋಕ ಎಷ್ಟೋ ಜನರ ಬದುಕನ್ನು ಬದಲಿಸಿದೆ. ಆದರೆ ಸೂರಜ್ ವಿಚಾರದಲ್ಲಿ ಇದು ಸ್ವಲ್ಪ ಸ್ಪೆಷಲ್. ಬಿಗ್ ಬಾಸ್ ಮುಗಿದು 3 ತಿಂಗಳು ಕಳೆಯುತ್ತಾ ಬಂದಿದೆ. ಮನೆಯಿಂದ ಹೊರಬಂದ ಮೇಲೆ ಹಲವರು ತೆರೆಮರೆಗೆ ಸರಿದರೆ ಸೂರಜ್ ಮಾತ್ರ ಇಂದು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಕೆನಡಾದಲ್ಲಿ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಂದು ಕಲರ್ಸ್ ಕನ್ನಡದ ಲೀಡ್ ಆಕ್ಟರ್ ಆಗಿದ್ದು ಹೇಗೆ? ಅವರ ಈ ಬಂಪರ್ ಸುದ್ದಿಯ ಹಿಂದಿರೋ ಅಸಲಿ ಕಥೆಯೇನು? ಎಲ್ಲವನ್ನೂ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೂರಜ್ ಮೂಲತಃ ಮೈಸೂರಿನವರು. ಒಂದು ಮಧ್ಯಮ ವರ್ಗದ ಕುಟುಂಬ. ಅಮ್ಮ ಮತ್ತು ಅಕ್ಕನೇ ಇವರ ಪ್ರಪಂಚ. ತಂದೆಯ ನೆರಳಿಲ್ಲದ ಕುಟುಂಬವನ್ನು ಸಾಕಿಸಲಹುವ ಜವಾಬ್ದಾರಿ ಸೂರಜ್ ಮೇಲಿತ್ತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಂಬಲದಿಂದ ಸೂರಜ್ ಹೈಯರ್ ಸ್ಟಡೀಸ್ ಮಾಡುವುದಕ್ಕೆ ಅಂತ ಕೆನಡಾಗೆ ಹಾರುತ್ತಾರೆ. ನೋಡಲು ಮಾಡೆಲ್ ತರಹ ಇರುವ ಸೂರಜ್ ಅಲ್ಲಿ ಹೋದ ಕೂಡಲೇ ಆರಾಮವಾಗಿ ಇರಲಿಲ್ಲ. ವಿದೇಶದಲ್ಲಿ ತನ್ನ ಶಿಕ್ಷಣದ ಖರ್ಚನ್ನು ತಾನೇ ಭರಿಸಲು ಅವರು ಹೋಟೆಲ್ ಒಂದರಲ್ಲಿ ಶೆಫ್ ಆಗಿ ಕೆಲಸ ಮಾಡುತ್ತಾರೆ. ಹಗಲು ರಾತ್ರಿ ಎನ್ನದೇ ದುಡಿದು ಕಷ್ಟಪಟ್ಟು ಅಡುಗೆ ಕಲಿತರು. ಇವತ್ತು ಸೂರಜ್ ಒಬ್ಬ ಅದ್ಭುತ ಅಡುಗೆಗಾರ ಎನ್ನುವುದಕ್ಕೆ ಆ ದಿನಗಳ ಶ್ರಮವೇ ಕಾರಣ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಕೋವಿಡ್ ಎಂಬ ಮಹಾಮಾರಿ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದಾಗ ಸೂರಜ್ ಅವರ ಕುಟುಂಬಕ್ಕೂ ಕಷ್ಟ ಎದುರಾಯಿತು. ಅಕ್ಕನ ಮದುವೆಯ ಜವಾಬ್ದಾರಿ, ಒಂಟಿಯಾದ ತಾಯಿ, ಈ ಎಲ್ಲಾ ಕಾರಣಗಳಿಂದ ಸೂರಜ್ ತಾವು ಕಟ್ಟಿದ್ದ ಕೆನಡಾ ಕನಸನ್ನು ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಮರಳಬೇಕಾಯಿತು. ಬೆಂಗಳೂರಿಗೆ ಬಂದ ಮೇಲೆ ಸೂರಜ್ ಮುಂದೆ ದೊಡ್ಡ ಪ್ರಶ್ನೆ ಇತ್ತು. ಮುಂದೇನು? ಕೈಯಲ್ಲಿ ಕೆಲಸವಿಲ್ಲ, ಭವಿಷ್ಯದ ಬಗ್ಗೆ ಆತಂಕ. ಆ ಸಮಯದಲ್ಲಿ ಅವರ ತಾಯಿ ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ದರು. ತಾಯಿಗೆ ಹೆಗಲಾಗಲು ನಿರ್ಧರಿಸಿದ ಸೂರಜ್ ಕೆನಡಾದಿಂದ ಬಂದವನು ಎಂಬ ಅಹಂ ಬಿಟ್ಟು ತಾಯಿಯ ಜೊತೆ ಸೇರಿ ಅಡುಗೆ ಮಾಡುವುದಕ್ಕೆ ಶುರು ಮಾಡಿದರು. ನಂಬುತ್ತೀರೋ ಇಲ್ಲವೋ, ಇವತ್ತು ಸ್ಟೈಲಿಶ್ ಆಗಿ ಕಾಣುವ ಈ ಸೂರಜ್ ಅಂದು ಮದುವೆ ಮನೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ತಾವೇ ಅಡುಗೆಯನ್ನು ಬಡಿಸುತ್ತಿದ್ದರು. ಜೀವನ ಅಂದ್ರೆ ಏನು ಅಂತ ಅವರಿಗೆ ಆ ಕಷ್ಟದ ದಿನಗಳು ಕಲಿಸಿಕೊಟ್ಟವು. ಇದೆಲ್ಲದರ ನಡುವೆ ಅವರಿಗೆ ಫಿಟ್ನೆಸ್ ಮತ್ತು ಮಾಡೆಲಿಂಗ್ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಇನ್ಸ್ಟಾಗ್ರಾಂನಲ್ಲಿ ಅವರು ಹಾಕುತ್ತಿದ್ದ ಒಂದೊಂದು ಫೋಟೋಗಳು ಕೂಡ ಜನರ ಗಮನ ಸೆಳೆಯಲು ಶುರುವಾದವು. ಅಲ್ಲಿಂದಲೇ ಅವರಿಗೆ ಬಿಗ್ ಬಾಸ್ ಎಂಬ ಬೃಹತ್ ವೇದಿಕೆಯ ಬಾಗಿಲು ತೆರೆದಿದ್ದು. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸೂರಜ್ ತನ್ನ ಶಾಂತ ಸ್ವಭಾವ ಮತ್ತು ಶಿಸ್ತಿನಿಂದ ಎಲ್ಲರ ಮನ ಗೆದ್ದರು. ಮನೆಯಲ್ಲಿ ಸುಮಾರು 50 ದಿನಗಳ ಕಾಲ ಇದ್ದ ಸೂರಜ್ ಯಾವುದೇ ವಿವಾದವಿಲ್ಲದೆ ತನ್ನ ಕೆಲಸ ತಾನು ಮಾಡಿಕೊಂಡು ಜನರ ಪ್ರೀತಿ ಗಳಿಸಿದರು. ಬಹುಶಃ ಸೂರಜ್ಗೆ ಈ ವೇದಿಕೆ ಸಿಗದಿದ್ದರೆ ಅವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಿಜವಾದ ಟ್ವಿಸ್ಟ್ ಸಿಕ್ಕಿದ್ದೇ ಅವರು ಎಲಿಮಿನೇಟ್ ಆದ ಮೇಲೆ. ಸಾಮಾನ್ಯವಾಗಿ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಅವಕಾಶಕ್ಕಾಗಿ ಕಾಯಬೇಕು. ಆದರೆ ಸೂರಜ್ ಹೊರಬಂದ ತಕ್ಷಣ ಅವರಿಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು ಬಂಪರ್ ಆಫರ್ ಬಂತು. ಅದುವೇ ಪವಿತ್ರ ಬಂಧನ ಧಾರಾವಾಹಿಯ ಲೀಡ್ ರೋಲ್. ನಟನೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಹುಡುಗನಿಗೆ ಇಂತಹ ದೊಡ್ಡ ಆಫರ್ ಬಂದಾಗ ಅವರು ಮೊದಲು ಹೆದರಿದ್ದರು. ನನಗೆ ಆಕ್ಟಿಂಗ್ ಬರಲ್ಲ ಎಂದು ಹೇಳಿದರು. ವಾಹಿನಿಯವರು ಅವರ ಮೇಲೆ ನಂಬಿಕೆ ಇಟ್ಟು ಪ್ರೋತ್ಸಾಹ ನೀಡಿದರು. ಪರಿಣಾಮ, ಇವತ್ತು ಸೂರಜ್ ಒಬ್ಬ ಯಶಸ್ವಿ ನಟನಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಸ್ಪರ್ಧಿ ತಾನು ಭಾಗವಹಿಸಿದ ಅದೇ ಸೀಸನ್ ಮುಗಿಯುವ ಮುನ್ನವೇ ಅದೇ ವಾಹಿನಿಯ ಧಾರಾವಾಹಿಯ ಪ್ರಚಾರಕ್ಕಾಗಿ ಮತ್ತೆ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಹೋದರು. ಇದು ಸೂರಜ್ ಅವರಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇವತ್ತು ಪವಿತ್ರ ಬಂಧನ ಸೀರಿಯಲ್ ಟಿಆರ್ಪಿ ರೇಟಿಂಗ್ನಲ್ಲಿ ಧೂಳೆಬ್ಬಿಸುತ್ತಿದೆ. ಸೂರಜ್ ಅವರ ನಟನೆಗೆ ಕನ್ನಡಿಗರು ಫಿದಾ ಆಗಿದ್ದಾರೆ. 3 ತಿಂಗಳಲ್ಲಿ ಒಬ್ಬ ಕ್ಯಾಟರಿಂಗ್ ಹುಡುಗ ಇಡೀ ರಾಜ್ಯದ ಪ್ರೀತಿಯ ನಟನಾಗಿದ್ದು ನಿಜಕ್ಕೂ ಒಂದು ಅದ್ಭುತ ಪ್ರೇರಣೆ. ಕಷ್ಟಪಟ್ಟರೆ, ಪ್ರಾಮಾಣಿಕವಾಗಿದ್ದರೆ ಅದೃಷ್ಟ ಖಂಡಿತವಾಗಿಯೂ ನಮ್ಮ ಮನೆಬಾಗಿಲು ತಟ್ಟುತ್ತದೆ ಅನ್ನೋದಕ್ಕೆ ಸೂರಜ್ ಸಿಂಗ್ ಅವರೇ ಸಾಕ್ಷಿ. ನಿಮಗೂ ಸೂರಜ್ ಅವರ ಈ ಜರ್ನಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಸೂರಜ್ ಅವರ ನಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.